ಅಣ್ಣ ಏನಾಯ್ತದೆ ಒಂದ್ಸಲ ಮಾಡಿ ಅಣ್ಣ. ಏನ ಆ ಸ್ಪಾರ್ಕ್ ಬರಲ್ಲ ಅನ್ಸುತ್ತೆ. ಹಲೋ, ವೆಲ್ಕಮ್ ಟು ಆಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ತುಂಬ ಜನ ಕೇಳ್ತಾ ಇದ್ರಲ್ಲ ಬ್ರದರ್, ಎನ್ ಎಸ್ ರಿವ್ಯೂ ಮಾಡಿ ಅಂತ. ನಾನಿವತ್ತು ನಿಮ್ಮ ಮುಂದೆ ತಂದಿರೋ ಗಾಡಿ ಬಜಾಜ್ನವರ ಪಲ್ಸರ್ 200 NS. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಶಾಕ್ ಆಗಬೇಡಿ, ಇದು NS 200 ಅಲ್ಲ, 200 NS. ಈ ಗಾಡಿ ಬಜಾಜ್ನಲ್ಲಿ NS 200ಗಿಂತ ಮೊಟ್ಟ ಮೊದಲ ಗಾಡಿ 200 NS. ಏಪ್ರಿಲ್ 2012ರಲ್ಲಿ ಲಾಂಚ್ ಆಗಿದ್ದ ಈ ಗಾಡಿ ಬೈಕ್ಗಳ ಮಾಫಿಯಾನ ಕಬ್ಜಾ ಮಾಡ್ತು. ಆಗಸ್ಟ್ 2015ರಲ್ಲಿ 200 NSನ ಪ್ರೊಡಕ್ಷನ್ ಡಿಸ್ಕಂಟಿನ್ಯೂ ಮಾಡ್ತಾರೆ ಬಜಾಜ್ ಕಂಪ್ನಿಯವರು. 200 NS ನಿಲ್ಲಿಸಿ NS 200 ಅಂತ ಮತ್ತೆ ರೀಲಾಂಚ್ ಮಾಡ್ತಾರೆ. ತುಂಬ ಜನಕ್ಕೆ NS ಬಗ್ಗೆ ಅರ್ಥನೇ ಗೊತ್ತಿಲ್ಲ. NS ಅಂದರೆ ನೇಕೆಡ್ ಸ್ಪಾಟ್ಸ್ ಅಂತ. 2012 to 2015ನಲ್ಲಿ ಲಾಂಚ್ ಆಗಿದ್ದ ಗಾಡಿ BS3 ಮತ್ತು BS4 ಸಿಗ್ತಿತ್ತು. ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ ಕೆಳಗೆ. ಮತ್ತು ಇವಾಗೆಲ್ಲ BS6ಗಳೇ NS 200. ಬಜಾಜ್ ಪಲ್ಸರ್ 200 NS ಈ ಗಾಡಿದು ಕೀ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇಂಜಿನ್ ವಿಷಯಕ್ಕೆ ಬರೋಣ. ಇಂಜಿನ್ ಇದರಲ್ಲಿ 199.5 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ 4 ಸ್ಟ್ರೋಕ್ ಜೊತೆ. ಈ ಇಂಜಿನ್ನ ಪವರ್ ಬಂದು ಅರೌಂಡ್ 24.5 PS ಅಟ್ 9750 RPM ಪ್ರೊಡ್ಯೂಸ್ ಮಾಡುತ್ತೆ. ರೋಡಲ್ಲಿ ಇಳಿದ್ರೆ ಅದೇ ರಾಕೆಟ್ ಥರ ಹೋಗ್ತಾ ಇರುತ್ತೆ. ಈ ಗಾಡಿದು ಟಾರ್ಕ್ ಬಂದು 8000 RPMಗೆ 18.3 Nm ಟಾರ್ಕ್ ಸಿಗುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ಗೆ ಟಾಪ್ ಸ್ಪೀಡ್ ಬಂದು 130 to 135. 12 ಲೀಟರ್ ಫ್ಯೂಯಲ್ ಟ್ಯಾಂಕ್ಗೆ 30 to 40 km/L ಮೈಲೇಜ್ ಸಿಗುತ್ತೆ. ಇನ್ನು ಬ್ರೇಕ್ ವಿಷಯಕ್ಕೆ ಬಂದರೆ ಫ್ರಂಟ್ ಆ್ಯಂಡ್ ರೇರ್ ಡಿಸ್ಕ್ ಬ್ರೇಕ್ ಸಿಗುತ್ತೆ. ABS ಸಮ್ ವರ್ಷನ್ ABS ಸಿಗುತ್ತೆ, ನಾನ್ ABS ಸಿಗುತ್ತೆ. ನನ್ನ ಪ್ರಕಾರ ABS ಬೆಟರ್ ಚಾಯ್ಸ್. ಇನ್ನು ಸಸ್ಪೆನ್ಷನ್ ಬಗ್ಗೆ ನೋಡೋದಾದರೆ ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಫ್ರಂಟ್ ಫಾಗ್ ಸಸ್ಪೆನ್ಷನ್ ಸಿಗುತ್ತೆ. ಆ್ಯಂಡ್ ರೇರ್ ಸಸ್ಪೆನ್ಷನ್ ಬಂದು ಮೋನೋಶಾಕ್ ಸಸ್ಪೆನ್ಷನ್. ಅವಾಗೆಲ್ಲ BS3 BS4 ಗಾಡಿಗಳಿಗೆಲ್ಲ ಹಾಲೋಜನ್ ಹೆಡ್ಲೈಟೇ ಸಿಗ್ತಾ ಇದ್ದಿದ್ದು. ಇವಾಗ ಬರ್ತಿರೋ ಗಾಡಿಗಳಿಗೆಲ್ಲ LED ಹೆಡ್ಲೈಟ್ ಸಿಗುತ್ತೆ. ನನ್ನ ಪ್ರಕಾರ 200 cc ಸೆಗ್ಮೆಂಟಲ್ಲಿ ಬೆಸ್ಟು ಅಫೋರ್ಡಬಲ್ ಗಾಡಿ ಅಂದರೆ ಅದು 200 NS 200. ಸದ್ಯಕ್ಕೆ ಇವಾಗ 200 NS ಗಾಡಿಗಳ ಮ್ಯಾನುಫ್ಯಾಕ್ಚರ್ ಇಲ್ಲದೆ ಇರೋದ್ರಿಂದ NS 200 ಸಿಗುತ್ತೆ. NS 200 ಆನ್ಲೈನ್ ಪ್ರೈಸ್ ಬಂದು NS 200 ಆನ್ ರೋಡ್ ಪ್ರೈಸ್ ಬಂದು 1.98 lakh to 2.8 lakh. ಮತ್ತು ಈ 200 NS ಸ್ವಲ್ಪ ಮಾಡಿಫೈ ಆಗಿದೆ. ರೇರ್ ವೀಲ್ ಬಂದು ಸಿಯೆಟ್ ರೇಡಿಯಲ್ ಟೈರ್, ಫ್ರಂಟ್ ವೀಲ್ಗೆ MRF ಜಾಪರ್ ಹಾಕ್ಸಿದ್ದಾರೆ. ಮತ್ತು ಏರ್ ಫಿಲ್ಟರ್ K&N ಪರ್ಫಾರ್ಮೆನ್ಸ್, ಅಡ್ಜಸ್ಟಬಲ್ ಲಿವರ್ಸ್, ಕಾರ್ಬನ್ ಫೈಬರ್ ಲಿವರ್ ಗಾರ್ಡ್ಸ್. ಮತ್ತು ಈ ಗಾಡಿ ಎಕ್ಸಾಸ್ಟ್ ನೋಡಿದ್ರು ಆಕ್ರೋಪೋವಿಕ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ನಮ್ಮ ಭರತ್ ಬ್ರೋ ಅವರು ಇಂಜಿನ್ ಪರ್ಫಾರ್ಮೆನ್ಸ್ ಅಂತ ಬಂದರೆ 200 cc ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂದರೆ 200 NS. ಎಷ್ಟೋ ಹುಡುಗರ ಕನಸಿನ ಗಾಡಿ ಕೂಡ ಆಗಿರುತ್ತೆ ಈ ಗಾಡಿ.
ಅಣ್ಣ ಅದೇನಾಯ್ತದೆ ಒಂದ್ಸಲ ಮಾಡಿ ಅಣ್ಣ. ಅಣ್ಣ ಅದೇನಾಯ್ತದೆ ಒಂದ್ಸಲ ಮಾಡಿ ಅಣ್ಣ. ಏನ ಆ ಸ್ಪಾರ್ಕ್ ಬರಲ್ಲ ಅನ್ಸುತ್ತೆ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಬಂದ ಏನಾದ್ರು ಅನ್ಸ್ತಾ? ಸ್ಪಾರ್ಕ್ ಬಂತ? ಒಳಗಡೆ ಇದು ಆರೆಂಜ್ ತರ ಬರುತ್ತಲ್ಲ, ಜಾಸ್ತಿ ರೈಸ್ ಕೊಡ್ತಿದ್ರೆ. ಹಾ ಹಾ ಸ್ಪಾರ್ಕ್ ಅದೇ ಸ್ಪಾರ್ಕ್ ಇಲ್ಲ, ಇದು ಬರೀ ಎಕ್ಸಾಸ್ಟ್ ಮಾತ್ರ, ಸೌಂಡಿಗೋಸ್ಕರ ಹಾಕ್ಸಿರೋದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಜಾಸ್ತಿ ರೈಸ್ ಕೊಡ್ತಾ ಇದ್ರೆ ಸ್ಪಾರ್ಕ್ ಬರುತ್ತಲ್ಲ, ಅದು ಹೀಟ್ ಆದಾಗ. ಅದೇ. ಹಾ ಸ್ಪಾರ್ಕ್ ಪ್ಲಗ್ ಎಕ್ಸ್ಟ್ರಾ ಹಾಕ್ಸಿಲ್ಲ ಆ ಥರ ಇದೆ. ಎಲ್ಲ ಕ್ರಿಕೆಟ್ ಪ್ಲೇಯರ್ಸು. ಟೂರ್ನಿಮೆಂಟ್ ಯಾವಾಗ? ಯಾವ್ದೆಲ್ಲ ವಿಡಿಯೋ ಮಾಡ್ತಾರೆ ತೋರ್ಸೋಣ. ವಿಡಿಯೋ ತೋರಿಸಿ. ವಿಡಿಯೋ ಇವಾಗ ತೋರ್ಸೋಕ್ಕಾಗಲ್ಲ, ಚಾನಲಲ್ಲಿ ನೋಡ್ಬಿಡಿ ಬೆಟರು. ಇವಾಗ ಸ್ವಲ್ಪ ಇದೆಲ್ಲ ಆಗಲ್ಲ, ಸೆಟ್ ಮಾಡಿಬಿಟ್ಟಿದ್ದೀನಿ. ಇದು ಮೊಬೈಲ್, ಇದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಕ್ಯಾಮರಾ ಅಲ್ಲಿದೆ ಎಕ್ಸ್ಟ್ರಾ. ಗೋಪ್ರೋ ಕ್ಯಾಮ್ರಾ ಎಲ್ಲ ಸೇರಿ 30,000 ಆಗಿದೆ. ಕ್ಯಾಮ್ರಾ ಎಲ್ಲ ಸೇರಿ 30,000 ಆಗಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನನಗೆ ಗೊತ್ತಿರೋ ಅಂಥ ಈ ಡೀಟೇಲ್ಸ್ನ ಹೇಳ್ತಾ, ಬಜಾಜ್ NS 200ನ ಇಷ್ಟಪಡೋರಿಗೆಲ್ಲ ಗುಡ್ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಬೈಕ್ ಯಾವ್ದು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡ್ತೀನಿ. ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ನನ್ನ ನಮಸ್ಕಾರ, ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸ್ಟರ್ ಕನ್ನಡಿಗ K13. ಇಂತಿ ನಿಮ್ಮ ಕನ್ನಡಿಗ.